ಜಿಲ್ಲೆಗೆ ಕೆಲಸ ಮಾಡೋದು ಅದು ಎರಡನೇ ಬಾರಿ ಮಾಡೋದು ಇಟ್ಸ್ ಅ ವೆರಿ ಕೇಳದೇನು ಅಥವಾ ಊಹಿಸದೇನು ಬಂದಿರುವಂಥ ಭಾಗ್ಯ ಅಂತ ನಾನು ಹೇಳಬೇಕಾಗುತ್ತೆ. ಧಾರವಾಡ ಜಿಲ್ಲೆ ಸುಮಾರು 3 ಬಾರಿ ನಾನು ನೋಡಿದ್ದಾಗಿದೆ. ಮೊದಲು ನನ್ನ ಬಾಲ್ಯ ಇಲ್ಲಿ ಕಳೆದಿದ್ದು, ನಂತರ CO ಜಿಲ್ಲಾ ಪಂಚಾಯತ್ ಆಗಿ ಇಲ್ಲಿ ಬಂದಿದ್ದು, ಆ ನಂತರ ಈಗ ಜಿಲ್ಲಾಧಿಕಾರಿಯಾಗಿ ಬಂದಿರೋದು. ಸೊ ಸಾಕಷ್ಟು ಬದಲಾವಣೆಗಳು ಈ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದೆ. ಹಿಂದೆಯಿಂದಲೂ ಇಲ್ಲಿ ವಿದ್ಯಾಕಾಶಿ ಅಂತ ಏನು ಪ್ರಚಾರ ಇತ್ತು ನಮ್ಮ ಜಿಲ್ಲೆಗೆ, ಅಥವಾ ಒಂದು ಹೆಸರು ನಮ್ಮ ಜಿಲ್ಲೆಗಿತ್ತು. ಈಗ ಅದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಕೂಡ ಆಗಿದೆ. ಉತ್ತರ ಕರ್ನಾಟಕದ ಎಲ್ಲೇ ಪ್ರವಾಸ ಹೋಗಬೇಕಿದ್ರು ಅಥವಾ ಏನೇ ಒಂದು ತಿಳುವಳಿಕೆ ಆಗಬೇಕಿದ್ರು ಧಾರವಾಡ ಅದಕ್ಕೆ ಒಂದು ದ್ವಾರ ಇದ್ದ ಹಾಗೆ. ಸೊ ಇಲ್ಲಿಂದನೇ ಮುಂದೆ ಹೋಗೋದು ಸಹಜ. ನಮ್ಮ ಹಿರಿಯ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರಿಗೂ ಒಂದು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಮತ್ತು ನಮ್ಮ ಇತಿಹಾಸವನ್ನು ನೋಡಿದ್ರೂ ಕೂಡ ಸಾಕಷ್ಟು ಏನಂದರೆ ಹೆಮ್ಮೆಯ ಇತಿಹಾಸವನ್ನು ನಾವು ಹೊಂದಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಒಳ್ಳೆ ಕಲ್ಚರ್ ಇದೆ, ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ. ಆದರೂ ಕೆಲವೊಂದು ಇಶ್ಯೂಸ್ಗಳು ತುಂಬ ಆಳವಾಗಿ ಬೇರ್ಬಿಟ್ಟಿರೋದು ಕೂಡ ಇದೆ. ಇಲ್ಲಿ ನಾವೇನು ನೋಡ್ತೀವಿ ಅಂದರೆ ಲ್ಯಾಂಡ್ ಇಶ್ಯೂಸ್ ತುಂಬ ಇದೆ. ಅದರ ಜೊತೆಗೆ ರಿಲಿಜನ್ ಹಾಗೂ ಕಾಸ್ಟ್ ರಿಲೇಟೆಡ್ ಇಶ್ಯೂಸು ಸಾಕಷ್ಟು ಕಾಣಿಸ್ಕೊಳ್ತಾ ಇದೆ. ಅದರ ಜೊತೆಗೆ ಇದು ವಿದ್ಯಾಕಾಶಿ ಅಂತ ನಾವು ಹೇಳ್ತೀವಿ, ಆದರೂ ಇಲ್ಲಿ ಯುವಕರಿಗೆ ಏನೋ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಇರ್ಬೋದು ಅಥವಾ ಅವ್ರಿಗೆ ಒಂದು ಒಳ್ಳೆ ಬೆಂಬಲ ಸಿಗೋದು, ನಾವು ಅದರ ಬಗ್ಗೆ ಯತ್ನಿಸಬೇಕಾಗಿದೆ, ಆಲೋಚಿಸಬೇಕಾಗಿದೆ ಮತ್ತು ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಬೇಕಾಗಿದೆ. ಮುಂದುವರೆದು ಇಲ್ಲಿ ಮಹಿಳೆಯರ ಮಕ್ಕಳ ಸುರಕ್ಷತೆ ಅದರ ಬಗ್ಗೆಯೂ ಸಾಕಷ್ಟು ಕೆಲಸ ಆಗಬೇಕಿದೆ. ಇನ್ನೊಂದು ಇಶ್ಯೂ ನೋಡಬೇಕು ಅಂದರೆ ಹುಬ್ಳಿ ಧಾರವಾಡ ಏನು ಸಿಟಿ ಇತ್ತು, ಮುಂಚೆ 2 ಸಿಟಿಗಳಾಗಿತ್ತು. ಹುಬ್ಳಿ ಬೇರೆ ಇತ್ತು, ಧಾರವಾಡ ಬೇರೆ ಇತ್ತು. ಒಂದು ಕಂಟಿನ್ಯೂಸ್ ಸ್ಟ್ರೆಚ್ ಆಗಿಬಿಟ್ಟಿದೆ. ಕಳೆದ 30 ವರ್ಷದಿಂದ ಏನು ನೋಡಿದ್ದೀವಿ ಅದರಲ್ಲಿ ಇಟ್ಸ್ ಕಂಟಿನ್ಯೂಸ್ ಸ್ಟ್ರೆಚ್. ನಾವು ಹಿಂದೆ ಯಾವುದು ಹಳ್ಳಿಗಳಿತ್ತು ಮಧ್ಯದಲ್ಲಿ ಅವೆಲ್ಲರೂ ಈಗ ಹುಬ್ಳಿ ಧಾರವಾಡ ಕಾರ್ಪೊರೇಷನ್ನ ಭಾಗ ಆಗಿದೆ. ಆದರೆ ಅಲ್ಲಿಯ ಒಂದು ವಾತಾವರಣದಲ್ಲಿ ಅದೇ ರೀತಿಯ ಸಿಟಿಯ ಬೆಳವಣಿಗೆ ಅಲ್ಲಿ ಬಂದಿಲ್ಲ. ಸೊ ಅದರಿಂದ ಸಾಕಷ್ಟು ಏನು ವ್ಯತ್ಯಾಸಗಳು ನಮ್ಮ ಸಿಟಿ ಏನಿದೆ ಅದು ಹೇಗೆ ಬೆಳವಣಿಗೆ ಆಗಬೇಕಿತ್ತು, ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ಗಳಲ್ಲಿ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಇನ್ ಡೆವಲಪ್ಮೆಂಟ್. ಸೊ ಅದನ್ನು ಸ್ವಲ್ಪ ಆ ಡಿಫ್ರೆನ್ಸಸ್ಸನ್ನು ನಾವು ಕಡಿಮೆ ಮಾಡುವಂತಹ ಅವಶ್ಯಕತೆ ಇದೆ. ಮತ್ತು ಸಿಟಿ ಇಷ್ಟೊಂದು ಬೆಳೆದಾಗ ಇಲ್ಲಿ ಸಿಟಿ ಬರೋ ಸಾಮಾನ್ಯವಾದ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಆಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಇರ್ಬೋದು, ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇರ್ಬೋದು, ಇದು ಸಾಕಷ್ಟು ತೀವ್ರವಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಇವುಗಳನ್ನು ಅಡ್ರೆಸ್ ಮಾಡಬೇಕಾಗಿರೋದು ನನಗೆ ಕಾಣಿಸ್ತಾ ಇದೆ. ಸೊ ಹಿಂದೆ ಕೂಡ ನಾನು ಇಲ್ಲಿ ಕೆಲಸ ಮಾಡಿದಾಗ ಒಂದಷ್ಟು ಏನಂತೀರಿ